ಶ್ರೀ ಪಿಪಿಡಿ ಕ್ಷೇತ್ರ ಬೆಟ್ಟದಾಸನಪುರ ಗ್ರಾಮ. ಧರ್ಮೋ ರಕ್ಷತಿ ರಕ್ಷಿತಃ ಸರ್ವೇ ಜನೋ ಸುಖಿನೋ ಭವಂತು. ಇಂದು ಶುಭ ಮುಂಜಾನೆ ಬೆಳಗಿನ ಜಾವ ಸುಮಾರು 5 ಗಂಟೆಗೆ ಇದ್ದಕ್ಕಿದ್ದಂತೆ ನನಗೆ ಒಂದು ಅಗೋಚರವಾದ ಕನಸು ಬಿದ್ದಿತು. ನನಗೆ ಇದ್ದಕ್ಕಿದ್ದಂತೆ ನಿದ್ರೆಯಿಂದ ಎಚ್ಚರವಾಯಿತು. ನನಗೆ ಕೆಲವೊಮ್ಮೆ ಬಂದಂತಹ ಮುನ್ಸೂಚನೆಗಳ ಮೇರೆಗೆ ಸದಾಕಾಲವು ಕ್ಷೇತ್ರಕ್ಕೆ ಬಂದು ಕ್ಷೇತ್ರದಲ್ಲಿ ಸಂಚರಿಸುವ ಒಂದು ಕೆಲಸವನ್ನು ಮಾಡುತ್ತೇನೆ. ಹಾಗೆಯೇ ಈ ದಿನ ಬಿದ್ದಂತಹ ಒಂದು ಭವಿಷ್ಯದ ಮುನ್ಸೂಚನೆಯೋ ಅಥವಾ ಮುನ್ನೆಚ್ಚರಿಕೆಯೋ ತಿಳಿಯದು. ಇಂದು ಕ್ಷೇತ್ರಕ್ಕೆ ಬಂದು ಅಮ್ಮನವರ ಪಾದಗಳಿಗೆ ಮೂಲ ಸನ್ನಿಧಾನದಲ್ಲಿ ನಮಸ್ಕರಿಸಿ 146ನೇ ಸುತ್ತಿನ ಪಾದಯಾತ್ರೆಯನ್ನು ಕೈಗೊಳ್ಳಲು ಹನುಮಂತಿಯನ್ನು ಬೇಡಿಕೊಂಡು ಪಾದಯಾತ್ರೆಯನ್ನು ಮುಂದುವರಿಸಿರುತ್ತೇನೆ. ಅಮ್ಮ ತಾಯಿ ಶ್ರೀ ಪ್ರಿಯಾ ಪಟ್ಟಣದಮ್ಮ ತಾಯಿ ಈ ಕ್ಷೇತ್ರದ ಮೂಲ ಪ್ರಧಾನ ಮತ್ತು ಅಗ್ರಗಣ್ಯ ದೇವತೆಯಾದ ಶ್ರೀ ಪ್ರಿಯಾ ಪಟ್ಟಣದಮ್ಮನವರು ಹಾಗೂ ಈ ಕ್ಷೇತ್ರದಲ್ಲಿ ಗೌರವಾನ್ವಿತವಾಗಿ ನೆಲೆಸಿರುವಂತಹ ಶ್ರೀ ಚಾಮುಂಡೇಶ್ವರಿ ಅಮ್ಮನವರು ಹಾಗೂ ಈ ಕ್ಷೇತ್ರದಲ್ಲಿ ಕಣ ಕಣದಲ್ಲಿಯೂ ಸಹ ನೆಲೆ ನಿಂತಿರುವಂತಹ ಶ್ರೀ ನಾಗದೇವತಾ ಅಮ್ಮನವರುಗಳನ್ನು ನೆನೆಯುತ್ತಾ ಹಾಗೂ ನಮ್ಮೂರಿನ ಅನಾದಿ ಕಾಲದಿಂದಲೂ ಪೂಜಿಸುತ್ತಾ ಬಂದಿರುವಂತಹ ಗ್ರಾಮ ದೇವಸ್ಥಾನಗಳ ಗ್ರಾಮ ದೇವತೆಗಳನ್ನು ನೆನೆಯುತ್ತಾ ಇಂದು 146ನೇ ಸುತ್ತಿನ ಪಾದಯಾತ್ರೆಯನ್ನು ಕೈಗೊಂಡಿರುತ್ತೇನೆ. ಪ್ರಸ್ತುತ ಇಂದು ಈ ಪಾದಯಾತ್ರೆಯ 21ನೇ ಸುತ್ತಿನ ಸಮಯದಲ್ಲಿ ನಾನು ಈ ಕ್ಷೇತ್ರದಲ್ಲಿ ನೋಡಿದಂತಹ, ನಾನು ಈ ಕ್ಷೇತ್ರದಲ್ಲಿ ಕೇಳಿಸಿಕೊಂಡಂತಹ 2 ವಿಚಾರಗಳನ್ನು ಈ ಸಂದರ್ಭದಲ್ಲಿ ಭವಿಷ್ಯದ ಶ್ರೀ ಪಿಪಿಡಿ ಕ್ಷೇತ್ರದ ಭಕ್ತಾದಿಗಳಿಗೆ ತಿಳಿಸಲು ಇಚ್ಛೆಪಡುತ್ತಿದ್ದೇನೆ. ಅಂದು ಶ್ರೀ ಪ್ರಿಯಾ ಪಟ್ಟಣದಮ್ಮ ನೂತನ ದೇವಸ್ಥಾನದ ಬಲಭಾಗಕ್ಕಾದಂತೆ ಈ ಕ್ಷೇತ್ರದ ಇಚ್ಛೆಯೋ ದೈವಾನುಗ್ರಹದ ಸಂಕಲ್ಪವೋ ಅಂದು ಬೆಳೆದು ನಿಂತಹ ಬಿಳಿ ಎಕ್ಕದ ಗಿಡವು ಬೃಹದಾಕಾರವಾಗಿ ಬೆಳೆದು ನಿಂತಿತ್ತು. ಆ ಒಂದು ಬಿಳಿ ಎಕ್ಕದ ಗಿಡವು ಬೆಳೆದು ನಿಂತಹ ಒಂದು ಸಂಭ್ರಮವನ್ನು ಹಾಗೂ ಅದು ಬೆಳೆದು ವಿಶಾಲವಾಗಿ ಹರಳಿದಂತಹ ಒಂದು ಪ್ರಕೃತಿಯ ನೈಜ ದರ್ಶನವನ್ನು ನಾವು ಕಣ್ತುಂಬಿಕೊಂಡು ಅಮ್ಮನವರ ಆಶೀರ್ವಾದಗಳ ಮತ್ತು ಇಚ್ಛೆಯಂತೆಯೇ ಬೆಳೆದು ನಿಂತಿದೆ ಇದೇ ಸ್ಥಳದಲ್ಲಿ ಎಂದು ನಾವು ಸಾಕಷ್ಟು ದಿನಗಳ ಕಾಲ ಪೂಜಿಸಿಕೊಂಡು ಬರುತ್ತಿದ್ದೆವು. ಅಂದು ಒಂದು ದಿನ ಮಧ್ಯಾಹ್ನ 12 ಗಂಟೆಯ ಸಮಯದಲ್ಲಿ ನಮ್ಮೂರಿನ ಅರ್ಚಕರ ಮಗಳು ಒಬ್ಬರು ಬಂದು ಬಿಳಿ ಎಕ್ಕದ ಗಿಡದ ಎಲೆಗಳನ್ನು ಕಿತ್ತುಕೊಂಡು ಹೋಗುತ್ತಿದ್ದರು. ಆ ಸಂದರ್ಭದಲ್ಲಿ ನಾನು ಶುಭ್ರತೆ ಇಲ್ಲದೆ ಶುದ್ಧ ಮನಸ್ಸಿಲ್ಲದೆ ಬಂದು ಆ ಬಿಳಿ ಎಲೆಯ ಗಿಡಗಳನ್ನು ಮಧ್ಯಾಹ್ನದ ಸಮಯದಲ್ಲಿ ತೆಗೆದುಕೊಂಡು ಹೋಗುತ್ತಿದ್ದಾರಲ್ಲ ಎಂದು ನಾನು ಆ ಹೆಣ್ಣು ಮಗಳನ್ನು ಇವರು ನಮ್ಮೂರಿನ ಅರ್ಚಕರ ಮಗಳು ಎಂದು ಗುರುತಿಸಿ, ಹೇಗೆ ಈ ಬಿಳಿ ಎಕ್ಕದ ಗಿಡದ ಎಲೆಗಳನ್ನು ಆಯ್ದು ತೆಗೆದುಕೊಂಡು ಹೋಗುತ್ತಿದ್ದೀರಿ ಎಂದು ಗೌರವಯುತವಾಗಿ ಕೇಳಿದಾಗ ಅವರು ನಮ್ಮ ತಂದೆಯವರಿಗೆ ಹುಷಾರಿಲ್ಲದ ಕಾರಣ ಈ ಎಲೆಗಳನ್ನು ತೆಗೆದುಕೊಂಡು ಹೋಗಿ ಅವರ ದೇಹದ ಮೇಲೆ ಇಟ್ಟು ಸ್ನಾನ ಮಾಡಿಸುತ್ತೇವೆ, ಅವರ ಆರೋಗ್ಯದ ಚೇತರಿಕೆಗಾಗಿ ಈ ಕೆಲಸವನ್ನು ಮಾಡುತ್ತಿದ್ದೇವೆ ಎಂದು ನನಗೆ ತಿಳಿಸಿದರು. ಆ ಸಂದರ್ಭದಲ್ಲಿ ಏನೋ ನಾನು ಅವರಿಗೆ ಏನು ಹೇಳದ ಹಾಗೆ, ಏನು ತೋಚದ ಹಾಗೆ, ಏನು ಮಾತನಾಡದ ಹಾಗೆ ಆಯಿತು. ನಾನು ದೈವಾನುಗ್ರಹ, ದೈವ ಸಂಕಲ್ಪ, ಧರ್ಮದ ಇಚ್ಛೆ
ಏನಿದೆಯೋ ಹಾಗೆ ಆಗಲಿ ಎಂದು ನಾನು ಸುಮ್ಮನಾದೆನು. ಏಕೆಂದರೆ ನಾವು ಅವರಿಗೆ ಕೊಡುತ್ತಿದ್ದಂತಹ ಒಂದು ಗೌರವ ಮತ್ತು ಪೂಜ್ಯ ಭಾವನೆಯಾಗಿರುತ್ತದೆ. ಆದರೆ ಸ್ವಲ್ಪ ದಿನಗಳ ನಂತರ ಶ್ರೀ ಪ್ರಿಯಾಪಟ್ಟಣದಮ್ಮ ನೂತನ ದೇವಸ್ಥಾನದ ಬಲಭಾಗದಲ್ಲಿದ್ದಂತಹ ಬೃಹದಾಕಾರದ ಬೆಳೆದು ನಿಂತಿದ್ದಂತಹ ಬಿಳಿ ಎಕ್ಕದ ಗಿಡವು ನಶಿಸಿ ಹೋಗುತ್ತದೆ. ಕಾರಣ ಅಗೋಚರ. ತದನಂತರ ನಮ್ಮೂರಿನಲ್ಲಿ 2025ನೇ ಸಾಲಿನಲ್ಲಿ ಯಾವುದೋ ಒಂದು ಪ್ರತಿಷ್ಠೆ ಅಥವಾ ಹಣದ ಹೆಚ್ಚುವರಿಕೆ ಅಥವಾ ಅಧಿಕಾರದ ದುರುಪಯೋಗವೋ ತಿಳಿಯದು, ಅಥವಾ ಧರ್ಮದ ನೆಲೆಯೋ ಇನ್ಯಾವುದೋ ಕಾರಣವೋ ನನಗೆ ತಿಳಿಯದು. ಆದರೆ ನಮ್ಮೂರಿನ ಗ್ರಾಮಸ್ಥರು ಅನಾದಿ ಕಾಲದಿಂದಲೂ ನಮ್ಮ ದೊಡ್ಡಪ್ಪನವರಾದಂತಹ ಶ್ರೀಯುತ ಗುಂಡಪ್ಪನವರು ಹಾಗೂ ಶ್ರೀಯುತ ತಿಮ್ಮಪ್ಪನವರು ಹಾಗೂ ಶ್ರೀಯುತ ರಾಮಸ್ವಾಮಿ ಕುಟುಂಬದವರಲ್ಲಿ ಅವರ ಪ್ರತಿನಿಧಿಗಳು ಬಂದು ಈ ಕ್ಷೇತ್ರದಲ್ಲಿ ಮನೆದೇವರನ್ನು ಮಾಡಿ, ಈ ಕ್ಷೇತ್ರದಲ್ಲಿ ಕಂಡಂತೆ ನಾನು ಹುಟ್ಟಿನಿಂದ ಗಮನಿಸಿ ಬೆಳೆದಂತೆ ಈ ಕ್ಷೇತ್ರದಲ್ಲಿ ಮನೆದೇವರನ್ನು ಮಾಡಿ ಇಲ್ಲಿಯೇ ಪೂಜೆಯನ್ನು ಮಾಡಿ ಅವರು ಶಾಂತಿ ಮತ್ತು ಶಿಸ್ತಿನ ಮೂಲಕವಾಗಿ ಈ ಕ್ಷೇತ್ರಕ್ಕೆ ಬಂದಂತಹ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಮಾಡಿ ತೆರಳುತ್ತಿದ್ದರು. ಆ ಒಂದು ಧರ್ಮದ ಸಂಕೇತವಾಗಿಯೋ ಏನೋ ನಮಗೆ ಶ್ರೀ ಪಿಪ್ರಿ ಕ್ಷೇತ್ರದ ಸೇವೆ ಲಭಿಸಿದೆ ಎಂದು ಭಾವಿಸುತ್ತೇನೆ. ಆದರೆ 2025ನೇ ಸಾಲಿನಲ್ಲಿ ಪ್ರತಿಷ್ಠೆಯ ಪಣ ಕೊಟ್ಟೋ ಅಥವಾ ಹಣದ ಹೆಚ್ಚುವರಿಕೆಯೋ ಅಥವಾ ಅಧಿಕಾರದ ದುರುಪಯೋಗವೋ ತಿಳಿಯದು. ಯಾವತ್ತೂ ಇಲ್ಲದ, ಎಂದಿಗೂ ಇಲ್ಲದ ಈ ಕ್ಷೇತ್ರದಲ್ಲಿ 2 ಬಾರಿ ವಾರ್ಷಿಕೋತ್ಸವ ಪೂಜಾ ಕಾರ್ಯಕ್ರಮವನ್ನು ಕೈಗೊಳ್ಳುತ್ತಾರೆ. ಅಂದು ನನಗೆ ನನ್ನ ಮನಸ್ಸಿಗಾದಂತಹ ನೋವು ಹಾಗೂ ಈ ಕ್ಷೇತ್ರದಲ್ಲಿ ಸಂಘಟನಾತ್ಮಕವಾಗಿ ಶಿಕ್ಷಣ, ಸಂಘಟನೆ, ಹೋರಾಟ ಎಂಬ ಡಾಕ್ಟರ್ BR ಅಂಬೇಡ್ಕರ್ ಅವರವರ ಒಂದು ಸಂದೇಶವನ್ನು ಪಾಲಿಸದೆ ಈ ಕ್ಷೇತ್ರದಲ್ಲಿ ಅನಾದಿ ಕಾಲದಿಂದಲೂ ಸೇವೆ ಸಲ್ಲಿಸುತ್ತಾ ಬಂದಂತಹ ಕುಟುಂಬದವರಿಗೆ ವಿರೋಧವಾಗಿ ಅಥವಾ ಅವರ ಗೌರವಕ್ಕೆ ಚ್ಯುತಿ ಬರುವ ಹಾಗೆ ಅಥವಾ ಅವರು ಅಂದುಕೊಂಡಂತೆ ನಾವು ಮಾಡುತ್ತಿರುವುದೇ ಧರ್ಮದ ಸಂದೇಶವೋ ಅಥವಾ ಧರ್ಮದ ಇತಿಹಾಸವೋ ಅಥವಾ ಧರ್ಮ ಸಂಕಲ್ಪವೋ ಎಂದು ತಪ್ಪು ಗ್ರಹಿಕೆಯೋ ಅಥವಾ ಸರಿಯಾದ ಮನವರಿಕೆಯೋ ನನಗೆ ತಿಳಿಯದು. ಅಂದು ನಾವು ವಾರ್ಷಿಕೋತ್ಸವದ ದಿನಾಂಕವನ್ನು ಘೋಷಿಸಿ ಎಲ್ಲರನ್ನೂ ಸಹ ಕರೆದು ವಾರ್ಷಿಕೋತ್ಸವ ಸಂಭ್ರಮಾಚರಣೆಗೆ ಬನ್ನಿ, ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಮಾಡೋಣ ಎಂದು ಶ್ರೀ ಮಾರಮ್ಮ ದೇವಸ್ಥಾನದ ಆವರಣದಲ್ಲಿ ಕುಳಿತು ನಾನು ಕೆಲವರಿಗೂ ಹಾಗೂ ನಮ್ಮೂರಿನ ಕೆಲವರು ಶ್ರೀ ಮಾರಮ್ಮ ದೇವಸ್ಥಾನದ ಪಾದದ ಸನ್ನಿಧಾನದಲ್ಲಿ ಕುಳಿತಿದ್ದವರೆಲ್ಲರೂ ಸಹ ಕಾರ್ಯಕರ್ತರನ್ನು ಎಲ್ಲರನ್ನು ಆಹ್ವಾನಿಸಿದಾಗ ಅವರು ನಾವು ಮಾಡಲು ಇಚ್ಛೆ ಇರುವುದಿಲ್ಲ, ನಮಗೆ ಯಾವುದೋ ಇಚ್ಛೆ ಇಲ್ಲ, ನಿಮ್ಮ ಇಚ್ಛೆಯಂತೆ ನೀವು ಮಾಡಿಕೊಳ್ಳಿ ಎಂದು ಹೇಳಿದವರು ನಮಗಿಂತ ಮುಂಚಿತವಾಗಿಯೇ ಮಂಗಳವಾರ ದಿನದಂದು ಬಂದು ಶ್ರೀ ಪಿಪಿಡಿ ಕ್ಷೇತ್ರದಲ್ಲಿ ವಾರ್ಷಿಕೋತ್ಸವ ಪೂಜಾ ಕಾರ್ಯಕ್ರಮವನ್ನು ಮಾಡುತ್ತಾರೆ. ಅಂದು ನನಗಾದಂತಹ ನೋವನ್ನು ಯಾರಿಗೆ ಹೇಳುವುದು, ಯಾರಲ್ಲಿ ಮನವಿ ಮಾಡಿಕೊಳ್ಳುವುದು, ಯಾರಲ್ಲಿ ಭಿನ್ನವಿಸಿಕೊಳ್ಳುವುದು ನನಗೆ ತಿಳಿಯದಾಗದೆ ಅಂದು ನಾನು ಈ ಕ್ಷೇತ್ರಕ್ಕೆ ಬಂದು 2ನೇ ಬಾರಿಗೆ ಅಮ್ಮನವರ ಮೂಲ ಸನ್ನಿಧಾನದಲ್ಲಿ ಕುಳಿತುಕೊಂಡು ಧ್ಯಾನಿಸುತ್ತಾ ಪ್ರಸ್ತುತ ಈ ಉದ್ಭವ ವೃಕ್ಷವಾದಂತಹ ನಿಂಬೆ ಗಿಡದ ಒಂದು ಮುಳ್ಳನ್ನು ತೆಗೆದುಕೊಂಡು ನಾನು ಅಂದು ಈ ಕ್ಷೇತ್ರದಲ್ಲಿ ದ್ವಿತೀಯ ಪದ್ಧತಿಯು ನಡೆದು ಹೋಯಿತಲ್ಲ, ವಾರ್ಷಿಕ ಪೂಜಾಚರಣೆಯು ಏಕಕಾಲದಲ್ಲಿ ಸರ್ವರೂ ಸಹ ಒಗ್ಗಟ್ಟಾಗಿ ಮಾಡಬೇಕಾಗಿದ್ದು, ಆದರೆ ಯಾವುದೋ ಅನ್ಯತಾ ಕಾರಣಗಳಿಗೋ ಅಥವಾ ನಾನು ನನ್ನದು ಎಂಬ ಮಾಯೆಗೂ ಸಿಲುಕಿ
ಶುಕ್ರವಾರದಂದು, ಆಷಾಢ ಮಾಸದ ಶುಕ್ರವಾರದಂದು ನೆರವೇರಬೇಕಾಗಿದ್ದಂತಹ ವಾರ್ಷಿಕೋತ್ಸವ ಪೂಜೆಗೆ ಮುಂಚಿತವಾಗಿ ನಮ್ಮೂರಿನ ಕೆಲವರು ಬಂದು ಮಂಗಳವಾರದ ದಿನದಂದು ಪೂಜೋತ್ಸವವನ್ನು ಮಾಡಿ ಯಾವ ಸಂದೇಶವನ್ನು ಸಾರಿದರು, ಯಾವ ಧರ್ಮದ ಮನಸ್ಥಿತಿಯನ್ನು ವ್ಯಕ್ತಪಡಿಸಿದರೋ ನನಗೆ ತಿಳಿಯದು. ಅಂದು ನಾನು ಬಂದು ನನ್ನ ಮನಸ್ಸಿನ ಆಳದಲ್ಲಿ ಆದಂತಹ ಹಾಗೂ ಈ ಕ್ಷೇತ್ರದಲ್ಲಿ ಅಗಾಧವಾಗಿ ಪೂಜಿಸುತ್ತಾ ಬಂದಂತಹ ನನಗೆ ಬಹಳ ನೋವಾಗಿದ್ದರಿಂದ ನಾನು ಈ ಉದ್ಭವ ವೃಕ್ಷದ ಒಂದು ನಿಂಬೆಯ ಗಿಡದ ಮುಳ್ಳನ್ನು ತೆಗೆದುಕೊಂಡು ನನ್ನ ಎಡಗೈಯಲಾದಂತೆ ಇಲ್ಲಿ ತಾವು ಸ್ವಲ್ಪ ಈ ನನ್ನ ಭಾಗದ ಕೈಯಲ್ಲಿ ಗಮನಿಸಬಹುದಾಗಿರುತ್ತದೆ. ಓಂ ಎಂಬ ಒಂದು ಸಂಕೇತವನ್ನು ನಿಂಬೆ ಗಿಡದ ಮುಳ್ಳಿನಿಂದ ಬರೆದುಕೊಂಡು ಆ ಮುಳ್ಳನ್ನು ನಿಂಬೆ ಗಿಡದ ಬುಡದಲ್ಲಿ ಹಾಕಿ ನನ್ನ ನಡೆಯು ಸರಿಯೋ ತಪ್ಪೋ ನನಗೆ ತಿಳಿಯದಾಗಿದೆ ತಾಯೇ, ಬಟ್ಟು ಧರ್ಮದ ಸಂಕಲ್ಪಕ್ಕಾಗಿ, ಧರ್ಮದ ಉಳಿವಿಗಾಗಿ ಅಂದು ಅಮ್ಮನವರು ನನಗೆ ಕೊಟ್ಟಂತಹ ಜ್ಞಾನಾರ್ಜನೆಯಂತೆ ನಾನು ನನ್ನ ಎಡಭಾಗದ ಕೈಯಲ್ಲಿ ಓಂ ಎಂದು ಬರೆದು ಆ ಮುಳ್ಳನ್ನು ಈ ನಿಂಬೆ ಗಿಡದ ಬುಡದಲ್ಲಿ ಹಾಕಿ ಹೋಗುತ್ತೇನೆ. ಅಮ್ಮ ತಾಯಿ, ನಾನು ಅಂದು ಮಾಡಿದ ಒಂದು ಕಾರ್ಯವು ನನ್ನಿಂದಾದ ತಪ್ಪೋ ಅಥವಾ ಎರಡೆರಡು ವಾರ್ಷಿಕೋತ್ಸವದ ಪೂಜೆಗಳನ್ನು ಮಾಡಿದರಲ್ಲ ಎಂಬ ಧರ್ಮ ಸಂಕಟವು ನನಗೆ ಅಂದಿನ ಮನಸ್ಥಿತಿಯ ಅನುಸಾರವಾಗಿ ನಾನು ನನ್ನ ಎಡಭಾಗದ ಕೈಯಲ್ಲಿ ಓಂ ಎಂದು ಬರೆದುಕೊಂಡು ಇಲ್ಲಿಂದ ತೆರಳುತ್ತೇನೆ. ಆದರೆ ಕಾಲಕ್ರಮೇಣ ಈ ಪ್ರಕೃತಿಯ ಒಂದು ಪರಿಸ್ಥಿತಿಯೋ ನನಗೆ ತಿಳಿಯದು. ಇಲ್ಲಿದ್ದಂತಹ ಒಂದು ಉದ್ಭವ ನಿಂಬೆ ಗಿಡವು ತಾವು ಈ ವಿಡಿಯೋ ಚಿತ್ರೀಕರಣದಲ್ಲಿ ನೋಡಬಹುದಾಗಿರುತ್ತದೆ. ಬೃಹದಾಕಾರವಾಗಿ ಬೆಳೆದು ನಿಂತಹ ಒಂದು ನಿಂಬೆ ಗಿಡವು ಒಣಗಿ ಹೋಗುತ್ತದೆ. ಈ ಸಂದೇಶ ಏನು ಎನ್ನುವುದು ನನಗೆ ತಿಳಿಯದು. ನಾನು ಮಾಡಿದಂತಹ ಒಂದು ಅಜಾಗರೂಕತೆಯ ಕ್ರಮವೋ ಅಥವಾ ಸರ್ವರೂ ಸಹ ಒಗ್ಗಟ್ಟಾಗಿ ಈ ಕ್ಷೇತ್ರದಲ್ಲಿ ವಾರ್ಷಿಕೋತ್ಸವ ಪೂಜಾ ಕಾರ್ಯಕ್ರಮವನ್ನು ಮಾಡಬೇಕಿದ್ದು, ಎರಡೆರಡು ವಾರ್ಷಿಕೋತ್ಸವ ಪೂಜಾ ಕಾರ್ಯಕ್ರಮಗಳು ಆಗಿ ಈ ಕ್ಷೇತ್ರವು ಭವಿಷ್ಯದಲ್ಲಿ ಒಡೆದು ಹೋಗುವುದೋ ಎಂಬ ಒಂದು ಮಾನಸಿಕ ನೋವಿನಿಂದ ನಾನು ನನ್ನ ಮನಸ್ಸಿನ ಇಚ್ಛೆಯಂತೆ ಅಮ್ಮನವರಲ್ಲಿ ನನ್ನ ಒಂದು ದುರ್ಬಲವೋ ಅಥವಾ ಸದೃಢವಾದ ಮನಸ್ಥಿತಿಯೋ ನನಗೆ ತಿಳಿಯದು. ಆದರೆ ಅಂದು ನಾನು ಮಾಡಿದಂತಹ ಒಂದು ವಿಚಿತ್ರ ಮನಸ್ಥಿತಿಯ ಕಾರಣ ಅಥವಾ ಈ ಕ್ಷೇತ್ರದಲ್ಲಿ ಭಕ್ತಾದಿಗಳು ಹೆಚ್ಚಾಗಿ ಅವರೂ ಸಹ ಧರ್ಮದ ಪ್ರತೀಕವಾಗಿ ಒಂದು ವಾರ್ಷಿಕೋತ್ಸವ ಪೂಜಾ ಕಾರ್ಯಕ್ರಮವನ್ನು ಮಾಡಿರುತ್ತಾರೆ ಅಥವಾ ಇಲ್ಲವೋ ನನಗೆ ತಿಳಿಯದು. ಅಮ್ಮನವರು ಅವರನ್ನೂ ಸಹ ಉಳಿಸಿಕೊಳ್ಳುವ ಅಥವಾ ನನ್ನ ಅಜಾಗರೂಕತೆಯ ಮನಸ್ಥಿತಿಯ ಒಂದು ಸಂಕೇತವಾಗಿ ನಾನು ಮಾಡಿದಂತಹ ಕೆಲಸವು ಅಮ್ಮನವರ ಇಚ್ಛೆ ಇಲ್ಲದೆಯೋ ಕಾರಣ ನನಗೆ ತಿಳಿಯದು. ಆದರೆ ಈ ನಿಂಬೆ ಗಿಡವು ನಶಿಸಿ ಹೋಗಿರುವುದು ನಾನು ಮಾಡಿದಂತಹ ಒಂದು ವಿಚಿತ್ರ ಮನಸ್ಥಿತಿಯ ಕಾರಣವೋ ಅಥವಾ ಈ ಕ್ಷೇತ್ರದಲ್ಲಿ ನಡೆದು ಬಂದಂತಹ ಎರಡೆರಡು ವಾರ್ಷಿಕೋತ್ಸವ ಪೂಜಾ ಕಾರ್ಯಕ್ರಮಗಳಿಗೋ ತಿಳಿಯದು. ಅಮ್ಮನವರು ಅವರನ್ನು ಬಿಡದೆ ನನ್ನನ್ನು ಬಿಡದಂತಹ ಒಂದು ಮನಸ್ಥಿತಿಯಲ್ಲಿ ಎಲ್ಲ ತಪ್ಪುಗಳನ್ನು ಈ ತನ್ನ ಮೇಲೆಯೇ ಹಾಕಿಕೊಂಡು ಎಲ್ಲರನ್ನೂ ಉಳಿಸುವ ಒಂದು ಕಾರ್ಯವನ್ನು ಮಾಡಿರುತ್ತಾರೆಂದು ನಾನು ಭಾವಿಸುತ್ತೇನೆ. ಅಥವಾ ನಾನು ಮಾಡಿದಂತಹ ಒಂದು ಮನಸ್ಥಿತಿಯು ಅಮ್ಮನವರಿಗೆ ಇಚ್ಛೆ ಇಲ್ಲದೆ ಉದ್ಭವ ನಿಂಬೆ ಗಿಡವು ನಶಿಸಿ ಹೋಗಿರಬಹುದು ಎಂದು ಸಹ ನಾನು ಭಾವಿಸಿರುತ್ತೇನೆ. ನಿನ್ನೆ ದಿನ ನನ್ನ ಶ್ರೀಮತಿಯವರೊಂದಿಗೆ ಚರ್ಚಿಸುತ್ತಿರುವಾಗ ವಾರ್ಷಿಕೋತ್ಸವ
2026ನೇ ಸಾಲಿನ ವಾರ್ಷಿಕೋತ್ಸವವು ಇನ್ನೇನು ಸದ್ಯದಲ್ಲಿಯೇ ಆರಂಭಿಸುತ್ತಿದ್ದು 2025ನೇ ಸಾಲಿನಲ್ಲಿ ಆದಂತೆ ಎರಡೆರಡು ವಾರ್ಷಿಕೋತ್ಸವಗಳು ನಡೆಯುವುದು ಅಥವಾ ಅಮ್ಮನವರು ಈ ಕ್ಷೇತ್ರದ ಪಾವಿತ್ರತೆ ಮತ್ತು ಧರ್ಮವನ್ನು ಉಳಿಸಿ ಏಕಮಾತ್ರ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಸರ್ವರೂ ಸೇರಿ ಒಗ್ಗೂಡಿ ನಡೆಸುವರು. ಇದಕ್ಕೆ ಅಮ್ಮನವರೇ ಸಾಕ್ಷಿ. ಅಮ್ಮ ತಾಯೇ, ನಮ್ಮ ರಮೇಶಣ್ಣನವರು ತಿಳಿಸಿದ ಹಾಗೆ ನಾನು ಶ್ರೀ ಪ್ರಿಯಾ ಪಠಾಲಮ್ಮ ಎಂಬ ಆಡುಭಾಷೆಯನ್ನು ಬದಲಾಯಿಸಿ ಶ್ರೀ ಪ್ರಿಯಾ ಪಟ್ಟಣದಮ್ಮ ಸನ್ನಿಧಿ, ಶ್ರೀ ಪ್ರಿಯಾ ಪಟ್ಟಣದಮ್ಮ ದೇವಸ್ಥಾನ ಎಂಬ ನಾಮಫಲಕವನ್ನು ಅನಾವರಣಗೊಳಿಸಿ ಸುಮಾರು 3-4 ವರ್ಷಗಳಾಗಿರುತ್ತವೆ ತಾಯೇ. ಆದರೆ ನಮ್ಮೂರಿನ ಕೆಲವರು ಇಂದಿಗೂ ಸಹ ಶ್ರೀ ಪ್ರಿಯಾ ಪಠಾಲಮ್ಮ ಎಂದು ಸಂಬೋಧಿಸುತ್ತಿರುವುದು ಈ ಕ್ಷೇತ್ರದ ಮಣ್ಣಿನ ಧರ್ಮದ ಪ್ರತೀಕವೇ ತಾಯೇ. ನೀನೇ ಅದನ್ನು ನಿರ್ಧರಿಸಬೇಕಾಗಿದೆ ತಾಯೇ. ಶ್ರೀ PPD ಕ್ಷೇತ್ರವನ್ನು ಬಹಳ ಕಷ್ಟಪಟ್ಟು ಎಚ್ಚರಿಕೆಯಿಂದ ಸೂಕ್ಷ್ಮವಾಗಿ ನಾವು ನಿರ್ವಹಣೆ ಮಾಡಿಕೊಂಡು ಬಂದಿರುತ್ತೇವೆ. ಆದರೆ ನಮ್ಮೂರಿನ ಕೆಲವರು ಪ್ರಜ್ಞಾವಂತರು ಅಥವಾ ಹಣದ ಒಂದು ಹೆಚ್ಚುವರಿಕೆ ಇರುವವರು ಈ ಕ್ಷೇತ್ರದ ಐತಿಹ್ಯವನ್ನು, ಈ ಕ್ಷೇತ್ರದ ಧರ್ಮದ ಇತಿಹಾಸವನ್ನು, ಈ ಕ್ಷೇತ್ರದ ಒಂದು ಪಾವಿತ್ರತೆಯನ್ನು ಅರ್ಥ ಮಾಡಿಕೊಂಡು ಅಥವಾ ತಮ್ಮಲ್ಲಿರುವಂತಹ ಅಗಾಧವಾದ ಹಣ ಅಥವಾ ಅಧಿಕಾರದ ಒಂದು ಬಲಪ್ರಯೋಗವನ್ನು ಅಥವಾ ತಮ್ಮ ಅಧರ್ಮದ ಮನಸ್ಥಿತಿಯೋ ಅಥವಾ ಈ ಮಣ್ಣಿನ ಇತಿಹಾಸವೋ ನನಗೆ ತಿಳಿಯದಾಗಿದೆ ತಾಯೇ. ಇಂದಿಗೂ ಸಹ ಕೆಲವರು ಶ್ರೀ ಪ್ರಿಯಾ ಪಟ್ಟಣದಮ್ಮ ಎಂದು ಸಂಬೋಧಿಸದೆ ಶ್ರೀ ಪ್ರಿಯಾ ಪಠಾಲಮ್ಮ ಎಂದು ಸಂಬೋಧಿಸುತ್ತಿದ್ದಾರೆ ತಾಯೇ. ನಾನು ಈ 146ನೇ ಸುತ್ತಿನ ಪಾದಯಾತ್ರೆ ಸುಸಂದರ್ಭದಲ್ಲಿ ನಿನ್ನ ಪಾದಗಳಲ್ಲಿ ಬೇಡಿಕೊಳ್ಳುವುದೇನೆಂದರೆ, ಈ ಕ್ಷೇತ್ರದ, ಈ ಧರ್ಮದ, ಈ ಮಣ್ಣಿನ ಇತಿಹಾಸವನ್ನು ಅರ್ಥೈಸಿಕೊಂಡು ಎಲ್ಲರೂ ಸಹ ಈ ಕ್ಷೇತ್ರದ ಅಭಿವೃದ್ಧಿಗೆ ಯಾವುದೇ ರೀತಿಯ ಧಕ್ಕೆ ತರದ ಹಾಗೆ, ಈ ಕ್ಷೇತ್ರದ ಇತಿಹಾಸಕ್ಕೆ ಯಾವುದೇ ರೀತಿಯ ಧಕ್ಕೆ ತರದ ಹಾಗೆ ಎಲ್ಲರೂ ಸಹ ನಡೆದುಕೊಂಡು ಹೋಗಬೇಕೆಂದು ಈ 146ನೇ ಸುತ್ತಿನ ಪಾದಯಾತ್ರೆ ಸುಸಂದರ್ಭದಲ್ಲಿ ಅಮ್ಮನವರ ಪಾದಗಳಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಹಾಗೆಯೇ ವಾಡಿಕೆಯಂತೆ 21 ಬಾರಿ ಪಾದಯಾತ್ರೆ ನೆನಪಿಗಾಗಿ 21 ಬಾರಿ ಘಂಟಾನಾದ. ಅಮ್ಮ ತಾಯಿ, ಶ್ರೀ ಪ್ರಿಯಾ ಪಟ್ಟಣದಮ್ಮ ತಾಯಿ, ಶ್ರೀ ಚಾಮುಂಡೇಶ್ವರಿ ಮಾತೆ, ಶ್ರೀ ನಾಗದೇವತಾ ಮಾತಾ, ನಾನು ಈ 146ನೇ ಸುತ್ತಿನ ಪಾದಯಾತ್ರೆಯಲ್ಲಿ 2 ಮತ್ತು 3ನೇ ಒಂದು ವಿಚಾರವನ್ನು ಭವಿಷ್ಯದ ಭಕ್ತಾದಿಗಳ ಒಂದು ಜ್ಞಾನಾರ್ಜನೆಗಾಗಿ ತಿಳಿಸಲು ಇಚ್ಛಿಸುತ್ತಿದ್ದೇನೆ. ಅಂದು ಈ ಕ್ಷೇತ್ರದಲ್ಲಿ ಬೆಳೆದು ನಿಂತಹ ಬಿಳಿ ಏಕದ ಗಿಡವು ನಶಿಸಿ ಹೋಗಲು ಕಾರಣ ಹಾಗೂ ಎರಡನೆಯದು, ಈ ಕ್ಷೇತ್ರದಲ್ಲಿ ಮೂಲ ಸನ್ನಿಧಾನದಲ್ಲಿ ಬೆಳೆದು ನಿಂತಹ ನಿಂಬೆ ಗಿಡವು ನಶಿಸಿ ಹೋಗಲು ಕಾರಣ. ಈ ಎರಡೂ ಕಾರಣಗಳು ನನಗೆ ನನ್ನ ಜ್ಞಾನಾರ್ಜನೆಯಂತೆ ತಪ್ಪು ಉಳಿಕೆಯೋ ಅಥವಾ ಧರ್ಮ ಸಂಕಲ್ಪವೋ ನನಗೆ ತಿಳಿಯದಾಗಿದೆ. ಅಮ್ಮ, ಈ ಕ್ಷೇತ್ರವನ್ನು ಶ್ರೀ ಪ್ರಿಯಾ ಪಟ್ಟಣದಮ್ಮ ಎಂದು ಸಂಬೋಧಿಸುತ್ತಿದ್ದು ಕೆಲವರು ಶ್ರೀ ಪ್ರಿಯಾ ಪಠಾಲಮ್ಮ ಎಂದೇ ಸಂಬೋಧಿಸುತ್ತಿದ್ದಾರೆ. ಇದಕ್ಕೆ ಕಾರಣ ಅಥವಾ ಧರ್ಮದ ಪ್ರತೀಕವೋ ತಿಳಿದ ತಾಯಿ. ಈ ಕ್ಷೇತ್ರದ, ಈ ಮಣ್ಣಿನ, ಈ ಕ್ಷೇತ್ರದ ಇತಿಹಾಸದ ಪಾವಿತ್ರತೆಗೆ ಯಾವುದೇ ರೀತಿಯ ಧಕ್ಕೆ ತರದ ಹಾಗೆ ಸರ್ವರೂ ಸಹ ನಡೆದುಕೊಂಡು ಹೋಗಬೇಕು. ಹಾಗೂ ಭವಿಷ್ಯದಲ್ಲಿ ವಾರ್ಷಿಕೋತ್ಸವ ದಿನಗಳು ಸಹ ಹತ್ತಿರ ಬರುತ್ತಿದ್ದು, ಈ ಕ್ಷೇತ್ರದ, ಈ ಮಣ್ಣಿನ, ಈ ಧರ್ಮದ ಐತಿಹ್ಯಕ್ಕೆ ಯಾವುದೇ ರೀತಿಯ ಧಕ್ಕೆ ತರದ ಹಾಗೆ ಈ ಕ್ಷೇತ್ರದ ಭಕ್ತಾದಿಗಳು ನಡೆದುಕೊಂಡು ಹೋಗಲಿ. ಹಣ,
ಐಶ್ವರ್ಯ, ಅಧಿಕಾರದ ಬಲವು ಯಾವುದೇ ರೀತಿಯ ಧರ್ಮಕ್ಕೆ ಅಡ್ಡಪಡಿಸದ ಹಾಗೆ ಆಶೀರ್ವದಿಸುತ್ತಾಯೇ. ನಮ್ಮ ಕುಟುಂಬದವರಿಂದ ತಪ್ಪಾಗಿದ್ದಲ್ಲಿ ನಮ್ಮನ್ನು ಶಿಕ್ಷಿಸು, ಹಾಗೂ ಬೇರೆಯವರಿಂದ ತಪ್ಪಾಗಿದ್ದಲ್ಲಿ ಅವರಿಗೆ ಜ್ಞಾನಾರ್ಜನೆಯನ್ನು ನೀಡಬೇಕೆಂದು ಪ್ರಸ್ತುತ ಈ 146ನೇ ಸುತ್ತಿನ ಪಾದಯಾತ್ರೆ ಸಂದರ್ಭದಲ್ಲಿ ಅಮ್ಮನವರ ಪಾದಗಳಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಧನ್ಯೋಸ್ಮಿ ಮಾತೆ, ಧನ್ಯೋಸ್ಮಿ. ಈ ಕ್ಷೇತ್ರದ ಈ ಮಣ್ಣಿನ ಧರ್ಮ ಜ್ಯೋತಿಯು ಸದಾಕಾಲ ಬೆಳಗುತ್ತಿರಬೇಕು, ಮಿನುಗುತ್ತಿರಬೇಕು, ಹಾಗೂ ಈ ಕ್ಷೇತ್ರದ ಸಕಲ ಸರ್ವ ಭಕ್ತಾದಿಗಳ ಕಷ್ಟಗಳೆಲ್ಲವೂ ಸಹ ದೂರಾಗಿ ಅವರ ಇಷ್ಟಾರ್ಥಗಳೆಲ್ಲವೂ ಸಹ ನೆರವೇರಬೇಕೆಂದು ಪ್ರಸ್ತುತ ಮತ್ತೊಮ್ಮೆ ಮಗದೊಮ್ಮೆ ಅಮ್ಮನವರ ಪಾದಗಳಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಧನ್ಯೋಸ್ಮಿ ಮಾತಾ, ಧನ್ಯೋಸ್ಮಿ.